ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ಹಸುಗಳನ್ನೆಲ್ಲ ಈಚೆ ಕಟ್ಟಿ ಕೊಟ್ಟಿಗೆ ಕಸ ಎಲ್ಲ ಗುಡಿಸ್ತಾ ಇದ್ದೆ ಫ್ರೆಂಡ್ಸ್. ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇವತ್ತಂತೂ ಏನಂತ ಅಂದರೆ ಹಸು ಎಲ್ಲ ಈಚೆ ಕಟ್ಟಿ ಇವಾಗ ಕಸ ಗುಡ್ಸೋಕೆ ಬಂದಿದ್ದೀನಿ. ಟೈಮ್ ಆಲ್ರೆಡಿ ಫ್ರೆಂಡ್ಸ್ ಇವತ್ತು ಲೇಟ್ ಆಗಿಬಿಟ್ಟಿದೆ. ಆಲ್ರೆಡಿ 8:15 ಏನೋ ಆಗೈತೆ. ಬೆಳಗ್ಗೆ ಇನ್ನೂ 7 ಗಂಟೆಗೆ ಕಸ ಎಲ್ಲ ಕೆರೆದು ಗುಡಿಸಿ ತಿಪ್ಪೆಗೆ ಹಾಕಿವು. ಇವತ್ತು ಲೇಟ್ ಆಯಿತು. ಇವತ್ತು 8:30 ಏನೋ ಆಯಿತು. ಏನಂತ ಅಂದರೆ ಇವತ್ತೊಂದು ಬ್ಯಾಡ್ ನ್ಯೂಸು ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ಏನಾಯ್ತು ಅಂತ ಅಂದರೆ, ನಾನು ಲಾಸ್ಟ್ ಕೊನೆಯಲ್ಲಿ ಹೇಳ್ತೀನಿ, ವಿಡಿಯೋ ನೋಡ್ತಾ ಇರಿ. ಹಾಗೆಯೇ ಲಾಸ್ಟು ನಿಮ್ಮ ಹತ್ರ ಆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಮನೇಲಂತೂ ಈ ಸಲ ಅಂತೂ ಯಾವ ಸಲ ನಮ್ಮ ಕೊಟ್ಟಿಗೆಯಲ್ಲಿ ಕೋಳಿ ಹಣ್ಣುಗಳಾಗಿರಲಿಲ್ಲ. ಈ ಸಲ ಕೋಳಿ ಹಣ್ಣುಗಳಾಗ್ಬಿಟ್ಟಿದ್ದಾವೆ ಫ್ರೆಂಡ್ಸ್. ಈ ಕಸ ಕೆರೆದ ಮೇಲೆ ಅಂತೂ ಕೈಗೆಲ್ಲ ಹತ್ಕೊಂಡ್ಬಿಡ್ತವೆ. ಏನಂತ ಅಂದರೆ ಈ ಸಲ ಕೋಳಿಗಳು ಕರೆಕ್ಟಾಗಿ ಮರಿ ಮಾಡಲಿಲ್ಲ ಕರೆಕ್ಟಾಗಿ. ಅದಕ್ಕೋಸ್ಕರ ಈ ಸಲ ಕೋಳಿ ಏನು ಆಗಿಬಿಟ್ಟಿದ್ದಾವೆ. ಮನೆ ಒಳಗೂ ಅಷ್ಟೇ. ಫ್ರೆಂಡ್ಸ್, ಇವಾಗ ಟೈಮು 11 ಗಂಟೆ ಆಗಿದೆ. ಏನು ನೋಡ್ತಿದ್ದೀರಾ? ಇನ್ನೂ ಪಾತ್ರೆ ಬೆಳಗಿಲ್ಲ. ಇವಾಗ ತಾನೇ ಕಸ ಎಲ್ಲ ಗುಡ್ಸಾಯಿತು. ಇವತ್ತು ಬೆಳಗ್ಗೆ ಎದ್ದೆ. ಇವತ್ತು ಕೊಟ್ಟಿಗೆ ಕಸ ಯಾವುದೂ ಗುಡಿಸಿರ್ಲಿಲ್ಲ. ಅಯ್ಯೋ, ತಿಂಡಿ ಈಗ ತಾನೇ ನೆನಾಕಿದ್ದೀನಿ. ಸುಮ್ಮನೆ ಹೆಂಗಾಡ್ತಿದ್ದಾಳೆ ನೋಡಿ, ತಿಂಡಿ ತಗೊಂಬಂದಿದ್ದಾಳೆ ಅಂತ. ಇನ್ನು ಈಗ ತಾನೇ ನೆನಾಕಿದ್ದೀನಿ. ಸುಮ್ಮನೆ ತಿಂಡಿ ತಗ್ಗಿಯವ ತಿಂಡಿ ತಂದೆ. ನಡಿ ಕಡೆಗೆ ನಡಿ, ಕರೆಂಟ್ ಬಂದೈತೆ ನೋಡು. ಮುಷ್ಟಿ ತಕ್ಕ ಕಡೆ. ಕರೆಂಟು ಬಂದಿದೆಯೇನೋ ಗೊತ್ತಿಲ್ಲ ಫ್ರೆಂಡ್ಸ್. ಸಿಂಗಲ್ಲು ಕರೆಂಟು. ಹಸುನ ಇನ್ನೊಂದು ಕಟ್ಬಿಟ್ಟು ಬರ್ತೀನಿ. ಇವಾಗ ಬೆಳಗ್ಗೆ ಮೇಯಕ್ಕೆ ಅಂತ ಕಟ್ಟಿದ್ದು. ಐ ತಿಂಡಿ ತಗೊಂಡಿಲ್ಲ. ಹೋಗು. ಅಯ್ಯೋ, ಓಯ್ ಬರೋ ಇಲ್ಲಿ. ಹೋಗಿ ಮನೆ ಹತ್ರ ನೀರು ತೋರಿಸ್ಬಿಟ್ಟು ಇಲ್ಲಿ ಬಾ. ಇಲ್ಲಿ ಜಾಸ್ತಿ ಮೇಯ್ತೀಯಾ ಹಿಂಗೆ? ಓ, ಅಲ್ಲಿ ಕಟ್ಟಿದ್ದೀನಿ, ಮೇಯ್ತಾಳೆ. ಈ ದಾರೆಕಾಯಿ ಚಿಕ್ಕೈತೆ. ಇವಾಗ ಹೋಗ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಪಾತ್ರೆ ತೊಳಿಬೇಕು. ನಮ್ಮ ಕೊಟ್ಟಿಗೆಯಲ್ಲಿ ಕೋಳಿ ಹಣ್ಣುಗಳಾಗ್ಬಿಟ್ಟಿದ್ದಾವೆ ಈ ಸಲ. ನಾನು ಕಸ ಎಲ್ಲ ಗುಡಿಸಿದ್ನಲ್ಲ ಇವತ್ತು, ಅವು ಹತ್ಕೊಂಡ್ಬಿಟ್ಟಿದ್ದಾವೆ ಮೈ ಮೇಲೆಲ್ಲ. ಅಂದರೆ ಮಕ್ಕಳೆಲ್ಲ ಅವು ಎಲ್ಲಿ ಓಡಾಡಿದ್ರೂ ಅಷ್ಟು ಇದಾಗಲ್ಲ. ಮುಖದ ಮೇಲೆ ಮಾತ್ರ ಓಡಾಡಿದರೆ ಒಂಥರ ಬುಳು ಬುಳು ಅಂತ ಅನಿಸುತ್ತೆ. ಅದಕ್ಕೆ ಟೈರ್ ಹಾಕೇನೋ ಸುಡಬೇಕಂತೆ. ಟೈರ್ ಹೊಗೆ ಹಾಕಬೇಕಂತೆ. ಹೋಗ್ತಾವಂತೆ, ಟೈರ್ ಹೊಗೆ ಹಾಕಬೇಕು. ಮಕ್ಕಳು ತುಂಬ ಬರೀ ಮುಳ್ಳು ಚುಚ್ಕೊಂಡು. ಏನಿದು ಬೈಲಿ? ಇದು ಏನಿದು? ಇವು ಯಪ್ಪ, ಅವಳ ಹತ್ರಕ್ಕೆ ಹೋಗಂಗೆ ಇಲ್ಲ. ಕಿತ್ಕೊಂಡಿದೆಯಲ್ಲವ ಗೊಂತ. ಅಡಿಕೆ ಸೊಸೆ ತಿಂದೀಯಾ? ಕಿತ್ಕೊಂಡವಳೆ ಅವಳು. ಹಿಂಗಂತ ಕೊಟ್ಟೋಯ್ತೀನಿ ತಡೀರಿ ಫ್ರೆಂಡ್ಸ್. ಬಾ, ಇಲ್ಲಿಗೆ ತಿಂಡಿ ತಗೊಂಬಿಟ್ಟು ಬರ್ತೀನಿ. ನಿಧಾನಕ್ಕೆ ನಿಧಾನ. ಇಲ್ಲೇ ಮತ್ತೆ ಎಲ್ಲೈತಿ. ಮುಳ್ಳೆಲ್ಲ ಹೆಂಗೆ ಚುಚ್ಕೊಂಡು ಹೆಂಗೆ ನೋಡ್ತಿದ್ದೀಯವ? ಯಾರದು? ನೀನೇ ಮಂಗ. ಅಲ್ಲೈತೆ ಅದಕ್ಕೆ. ಮತ್ತು ಪಾತ್ರೆ ನೋಡಿ ಎಷ್ಟು ಪಾತ್ರೆ ಇದೆ ಅಂತ.
ಪಾತ್ರೆ ಎಲ್ಲ ವಾಶ್ ಮಾಡ್ತೀನಿ ಬೇಗ ಬೇಗ. ಸಾಂಬಾರು ಮಾಡಬೇಕು ಫ್ರೆಂಡ್ಸ್ ಏನಾದ್ರೂ. ಫ್ರೆಂಡ್ಸ್ ಏನಂತ ಅಂದರೆ ಜೇನುಳಗಳು ಎದ್ಬಿಟ್ಟಿದ್ದು, ಅದಕ್ಕೆ ಆಳುಗಳನ್ನ ಒಳಗಡೆ ಕಟ್ಟಿದ್ದೀನಿ, ಎಲ್ಲ ಮೇಲೆ ಎದ್ದಿದ್ದು. ಹಾಗೆ ಕರೆಂಟ್ ಬಂದಿದೆಯಾ ಅಂತ ನೋಡ್ಕೊಂಡ್ಬಿಟ್ಟು ಹಸು ಇಟ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಎಷ್ಟು 1 ಗಂಟೆನೋ ಆಗೈತೆ ಟೈಮು. ಟ್ಯಾಂಕಿಲ್ ಕುಡಿ. ನೋಡ್ಬೇಡ ಮತ್ತೆ ಇದಕ್ಕಲ್ಲ ಬಸ್. ಹೀಗಿದೆ ನಮ್ಮ ಹಳ್ಳಿ ಜೀವನ, ಹಳ್ಳಿ ಲೈಫು. ನೋಡಿ ತಿಂಡಿ ನೆನೆ ಹಾಕಿದೆ, ತಿಂಡಿ ತಿಂತಾ ಇದ್ದಾಳೆ. ಮತ್ತು ಹುಲ್ಲು ಸಹ ಹಾಕಿದ್ದೀನಿ. ಆಯಿತಾ? ಹೇಗೆ ಮತ್ತೆ ತಿನ್ನು ಹುಲ್ಲ, ಹೊಲ್ತೀನಿ. ಬಾಯ್, ಮತ್ತೆ ಸಿಗುವ 4 ಗಂಟೆಗೆ. ಯಾರು ಈ ಟೈಮು ಮನೆ ಹತ್ರಕ್ಕೆ ಬಂದರೆ ಏನು ಅನ್ಕೊಳ್ತಾರೋ ಗೊತ್ತಿಲ್ಲ. ನೋಡಿ ಎಲ್ಲ ಫುಲ್ಲು. ನೋಡಿ ಅಲ್ಲಿ ಜಗ್ತಿ ಮೇಲೂ ಅಷ್ಟೇ ಇವಾಗ ಬಂದು ಎಲ್ಲ ಗಲೀಜು ಮಾಡಿ ಹೋಗಿದ್ದಾರೆ. ಅಯ್ಯೋ ಯಪ್ಪ, ಅದೇನೋ ಗಾದೆ ಇದಿಲ್ಲ ಫ್ರೆಂಡ್ಸ್, ಏನು ಹೇಳಿ, ಕೋಳಿ ಹೆಚ್ಚಿ ಅದೇನೋ ಮನೆ ಹಾಳಾಯ್ತು ಅಂತ ಏನೋ ಒಂದು ಗಾದೆ ಇದೆ ಒಟ್ಟಲ್ಲಿ. ಹಂಗೆ ಯಾರು ಒಪ್ಪಿದ್ದಕ್ಕೆ ಮನೆ ಹತ್ರಕ್ಕೆ ಬಂದ್ರೆ ಇವಾಗ ಇದೇನಿದು ಇಷ್ಟೊಂದು ಕೋಳಿ ಗಲೀಜು ಮಾಡಿದ್ದಾರೆ ಅಂತ. ಹಂಗೆ ಎಲ್ಲ ಒಂದು ಇಲ್ಲಿ ಗಲೀಜು ಮಾಡಿ ಹೋಗಿದ್ದಾರೆ. ಆ ಡಬ್ಬೇನ ಕಡಿತಾ ಇದೆಯಾ ಬಾಯಿ. ಫ್ರೆಂಡ್ಸ್ ಏನಂದರೆ 12 ಗಂಟೆಯಲ್ಲಿ ಕರೆಂಟ್ ಬಂದಿದ್ದು. ಕರೆಂಟು ಬಂದು 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 ಹೋಗ್ತಾನೇ ಇತ್ತು. ಇವಾಗೆಲ್ಲ ಕರೆಂಟ್ ಕೊಟ್ಟಿದ್ದಾರೆ. ಇವಾಗ ಟೈಮ್ ಎಷ್ಟು ಇದೆ ಅಂದರೆ 4:32 ಟೈಮು. ಇವಾಗ ನಾನು ತಂಗಿ ಸಸಿ ನೀರು ಬಿಡ್ತಾ ಇದ್ದೀನಿ. ಅವಾಗ ಕೊಡ್ದಿಲ್ದಿದೆ ವಾಸಿನು ಅಂತ ಅನ್ನಿಸ್ತೈತೆ. ಇವಾಗ ತುಂಬಾ ಬಿಸಿಲಿತ್ತು. ಇವಾಗ ಸ್ವಲ್ಪ ತಕ್ಕಮಟ್ಟಿಗೆ ಬಿಸಿಲು ಕಮ್ಮಿ ಆಗೈತೆ. ಇವಾಗ ಬಂದಿದ್ದೀನಿ ನೀರು ಬಿಡೋಣ ಅಂತ. ಎಷ್ಟವರೆಗೂ ಇರುತ್ತೆ ಅಂತ ಗೊತ್ತಿಲ್ಲ, ನನ್ನ ಪ್ರಕಾರ 6 ಗಂಟೆವರೆಗೂ ಇರ್ಬೋದು ಅನಿಸುತ್ತೆ ಕರೆಂಟು. ನೋಡೋಣ, ಅಲ್ಲಿವರೆಗೂ ಬಿಟ್ಟೋಗೋಣ ಅಂತ ಬಂದಿದ್ದೀನಿ. ತೋರಿಸ್ತೀನಿ. ಇಲ್ಲಿ ಹೋಗ್ತಾ ಇದ್ದಾವೆ, ಅಲ್ಲೊಂದು ಆ ಕಡೆಯಿಂದ ಬಿಟ್ಕೊಂಬಿಟ್ಟು ಬಂದೆ. ಇವಾಗ ಇವಂದಿಷ್ಟಕ್ಕೆ ಬಿಡಬೇಕು. ನೋಡೋಣ, ಕರೆಂಟ್ ಎಲ್ಲಿವರೆಗೂ ಇರುತ್ತೆ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಸಂಜೆ 6 ಗಂಟೆ. ಇವಾಗ ನಾನು ಟೀ ಕಾಸ್ತಾ ಇದ್ದೀನಿ. ಇಷ್ಟವರೆಗೂ ಅಲ್ಲಿ ತಂಗಿ ಸೊಸಿಗೆ ನೀರು ಹಾಸ್ತಾ ಇದೆ. ಇವಾಗ ಮನೆ ಹತ್ರಕ್ಕೆ ಬಂದು ಕಸ ಎಲ್ಲ ಗುಡಿಸಿ ಇವಾಗ ಟೀ ಕಾಸ್ಕೊಳ್ಳೋಣ ಅಂತ ಕಾಸ್ಕೊಳ್ತಾ ಇದ್ದೀನಿ. ನನ್ನ ಟೀ ಜೊತೆಗೆ ಇವತ್ತು ಸ್ನ್ಯಾಕ್ಸ್ ಬಂದು ಏನು ಸ್ನ್ಯಾಕ್ಸ್ ತಗೊಳ್ತೀನಿ ಅಂತ ಹೇಳ್ತೀನಿ, ತೋರಿಸ್ತೀನಿ ನಿಮಗೆ. ನೋಡಿ, ಹಲಸಿನಕಾಯಿ ಚಿಪ್ಸು, ರಸ್ಕು. ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಕೆಲಸ ಎಲ್ಲ ಮುಗಿಸಿ ಇವಾಗ ಫ್ರೀಯಾಗಿ ಇವಾಗ ಟೀ ಕಾಸ್ಕೊಂಬಿಟ್ಟು ಬಂದಿದ್ದೀನಿ. ನಮ್ಮ ಗೊಂಬೆ ಎಲ್ಲ ಸೋಡ್ ಬರೋಣ ಅಂತ ಅಂದ್ಬಿಟ್ಟು ನೋಡ್ತಿದ್ದಾಳೆ.
ಫ್ರೆಂಡ್ಸ್ ಲಾಸ್ಟಲ್ಲಿ ಒಂದು ಬ್ಯಾಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳ್ತಾ ಇದ್ನಲ್ಲ, ಇವತ್ತು ಬೆಳಗ್ಗೆನೇ ಹಸುನ ಮೇಯೋದಕ್ಕೆ ಅಂತ ಹಸ್ಬೆಂಡು ತೋಟದೊಳಗೆ ಕಟ್ಟಿದ್ರು. ಒಂದು 3-4 ನಾಯಿಗಳು ಕೆಡಿಕೊಂಬಿಟ್ಟಿದ್ದಾವೆ, ಕಚ್ಬಿಟ್ಟಿದ್ದಾವೆ, ತೊಡೆಲ್ಲ ಕಚ್ಬಿಟ್ಟಿದ್ದಾವೆ. ಬಿಡೋ ನಿಂಗೆ ಮುಸ್ಲಿಮಲ್ಲಿ ಹೇಳ್ತೀನಿ. ನಾಯಿ ಪಾಯಿ ಓಡಿಸಲ್ಲ ನೋಡಿ. ನೋಡಿದ್ಲು ಗಾಯ ಆಗ್ಬಿಟ್ಟಿದೆ. ಸದ್ಯ ಅದು ಜಾಸ್ತಿ ಇದೆ. ಕಾಲು ಮತ್ತು ಇಂಥ ಬೆಂಕಿ ಎತ್ಕೊಂಡಿದ್ದೆ ಈ ಕಡೆ ನೋಡಿ. ಇಲ್ಲೆಲ್ಲ ಇದೆ. ಒಂದು ಇಂಜೆಕ್ಷನ್ ಮಾಡ್ಸೋದ್ರಲ್ಲಿಗೆ. ಒಂದು ಇಂಜೆಕ್ಷನ್. ಅಷ್ಟು ಪುಡಿ ಯಾಕಮ್ಮ ಯಾವಾರು ಹುಚ್ಚ ನಾಯಿಗಳಾಗ್ಬಿಟ್ಟಿದೆ. ಫ್ರೆಂಡ್ಸ್ ಹಾಗೇನೆ ಕರುಗೆ ತೊಡೆ ಸಂದಿ ಎಲ್ಲ ಕಿತ್ಬಿಟ್ಟಿದ್ದಾವೆ ನಾಯಿಗಳು. ಒಂದು 3-4 ನಾಯಿಗಳೇನೋ ಕೆಡಿಕೊಂಡ್ಬಿಟ್ಟಿದ್ದು. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಸುಗೆ ಒಂದು ಇಂಜೆಕ್ಷನ್ ಮಾಡಿಸ್ಬೇಕು. ಮತ್ತೆ ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.